ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ. PUC ದ್ವಿತೀಯ ವರ್ಷದ ಕನ್ನಡ ಪಠ್ಯಕ್ರಮದಲ್ಲಿ ಬರುವಂಥ ಮೊದಲನೇ ಒಂದು ಕಾವ್ಯಭಾಗ ಕದಡಿದ ಸಲೀಲಂ ತಿಳಿವಂದದೆ ಅನ್ನುವಂಥ ಕಾವ್ಯಭಾಗವನ್ನು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ. ಕವಿ ನಾಗಚಂದ್ರ. ಮೊದಲು ನಾಗಚಂದ್ರನ ಪರಿಚಯವನ್ನು ಮಾಡಿಕೊಳ್ಳೋಣ. ಕನ್ನಡದ ಪ್ರಮುಖ ಚಂಪು ಕವಿಗಳಲ್ಲಿ ನಾಗಚಂದ್ರನೂ ಸಹ ಒಬ್ಬ. ಈತನ ಊರು ವಿಜಯಪುರ ಅಂತ ಹೇಳಲಾಗ್ತದೆ. ನಾಗಚಂದ್ರನ ಕಾಲ 11ನೇ ಶತಮಾನದ ಉತ್ತರಾರ್ಧ ಅಥವಾ 12ನೇ ಶತಮಾನದ ಪೂರ್ವಾರ್ಧ, ಆ ಒಂದು ಕಾಲದ ಮಧ್ಯದಲ್ಲಿ ಬದುಕಿದಂಥವನು. ಅವನ ಗುರುಗಳು ಬಾಲಚಂದ್ರ ಮೇಘಚಂದ್ರ ಯತಿಗಳು ಅಂತ ಹೇಳಿ. ನಾಗಚಂದ್ರನಿಗೆ ಆಶ್ರಯ ಕೊಟ್ಟಂಥವರು ಚಾಲುಕ್ಯ ಚಕ್ರವರ್ತಿ ನಾಲ್ವಡಿ ಸೋಮೇಶ್ವರ. ನಾಗಚಂದ್ರನಿಗಿದ್ದಂಥ ಬಿರುದುಗಳು ಅಭಿನವ ಪಂಪ, ಇದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಅದನ್ನು ಹೊರತುಪಡಿಸಿ ಕವಿತಾ ಮನೋಹರ, ಸಾಹಿತ್ಯ ವಿದ್ಯಾಧರ, ಭಾರತೀಕರಣಪುರ ಅನ್ನುವಂಥ ಮುಂತಾದ ಬಿರುದುಗಳಿವೆ. ಪ್ರಮುಖವಾಗಿ 2 ಕೃತಿಗಳನ್ನು ಆತ ರಚನೆ ಮಾಡ್ತಾನೆ. ಒಂದು ಮಲ್ಲಿನಾಥ ಪುರಾಣ, ಇನ್ನೊಂದು ರಾಮಚಂದ್ರ ಚರಿತ ಪುರಾಣ. ರಾಮಚಂದ್ರ ಚರಿತ ಪುರಾಣಕ್ಕಿರುವಂಥ ಮತ್ತೊಂದು ಹೆಸರು ಪಂಪರಾಮಾಯಣ ಅಂತ ಹೇಳಿ. ಈ 2 ಕೃತಿಗಳನ್ನು ಆತ ಚಂಪುವಿನಲ್ಲಿ ಬರಿತಾನೆ. ಇನ್ನು ಕಾವ್ಯಭಾಗದ ಪ್ರಮುಖ ಅಂಶಗಳನ್ನು ನೋಡಬೇಕು ಅಂದಾಗ, ರಾಮಚಂದ್ರ ಚರಿತ ಪುರಾಣವನ್ನು ಕನ್ನಡದ ಮೊದಲ ಜೈನ ರಾಮಾಯಣ ಅಂತ ಹೇಳಿ ಉಲ್ಲೇಖಿಸ್ತಾರೆ. ನಮಗೆ ವಾಲ್ಮೀಕಿ ರಾಮಾಯಣ ಗೊತ್ತು ಸಹಜವಾಗಿ, ಆದರೆ ಕನ್ನಡದಲ್ಲಿ ಮೊದಲ ಜೈನ ರಾಮಾಯಣ ಅಂತ ಇದನ್ನು ಗುರುತಿಸಲ್ಪಡ್ತದೆ. ಪ್ರಸ್ತುತ ಕಾವ್ಯಭಾಗವನ್ನು ರಾಮಚಂದ್ರ ಚರಿತ ಪುರಾಣದ 14ನೇ ಆಶ್ವಾಸದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ರಾವಣನ ಮನಪರಿವರ್ತನೆಯೇ ಕಾವ್ಯದ ಕಥಾವಸ್ತು. ಹೇಗೆ ಆತನ ಮನಸ್ಸು ಪರಿವರ್ತನೆ ಆಗ್ತದೆ ಅನ್ನುವಂಥದ್ದನ್ನು ನಾವು ಮುಂದಿನ ಪದ್ಯಗಳಲ್ಲಿ ನೋಡ್ತಾ ಹೋಗ್ತೀವಿ. ನಾನು ಆಗಲೇ ಹೇಳಿದಾಗ ಇದು ಕನ್ನಡದ ಮೊದಲ ಜೈನ ರಾಮಾಯಣ ಅನ್ನುವಂಥ ಕಾರಣದಿಂದ ಇಲ್ಲಿ ರಾಮ, ಲಕ್ಷ್ಮಣ, ರಾವಣ ಎಲ್ಲರೂ ಏನು ಅಂತಂದರೆ ಜೈನ ತ್ರಿಷಷ್ಟಿ ಶಲಾಕ ಪುರುಷರು ಅಂತ ಹೇಳಲಾಗ್ತದೆ. ಹಾಗೆ ರಾಮ, ಲಕ್ಷ್ಮಣ ಬಲದೇವ ಮತ್ತು ವಾಸುದೇವರಾದರೆ ರಾವಣ ಪ್ರತಿವಾಸುದೇವ. ನಾಗಚಂದ್ರನ ಈ ಒಂದು ಪಂಪರಾಮಾಯಣದಲ್ಲಿ ಇರುವಂಥ ವಿಶೇಷತೆ ಏನು ಅಂತಂದರೆ, ನೋಡ್ರಿ, ನಾವೆಲ್ಲ ರಾವಣ ಅಂತಂದಾಗ ಅವನೊಬ್ಬ ಶತ್ರು ಅಥವಾ ಅರಿ ಎನ್ನುವಂಥದ್ದು, ನಾಯಕ ಅಥವಾ ಶತ್ರು ಈ ಥರ ಹೇಳ್ತೀವಿ ನಾವು. ಆದರೆ ಇಲ್ಲಿ ನಾಗಚಂದ್ರ ರಾವಣನನ್ನು ಪ್ರತಿನಾಯಕ ಅಂತ ಹೇಳಿ ಗುರುತಿಸ್ತಾನೆ. ಅಂದರೆ ನಾಯಕನಷ್ಟೇ ಸಮಬಲನಾದವನು ಅನ್ನುವಂಥ ಕಾರಣದಿಂದ ಆತನನ್ನು ಪ್ರತಿವಾಸುದೇವ ಅಂತ ಇಲ್ಲಿ ಸಂಬೋಧನೆ ಮಾಡುವಂಥದ್ದು. ಮುಂದುವರೆದು ನಾವು ಕಾವ್ಯಭಾಗವನ್ನು ನೋಡೋಣ. ರಾವಣನಂ ಧ್ರುವಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಂಗೈದು ದಿವ್ಯಮಂತ್ರದಿಂ ವಿದ್ಯೆಯಂ ಸಾಧಿಸುವುದು. ರಾವಣ ತನ್ನ ಚಂಚಲಚಿತ್ತವಾದಂಥ ಮನಸ್ಸನ್ನು ನಿಗ್ರಹಿಸಿ, ಹೇಗೆ ನಿಗ್ರಹಿಸಿದ ಅಂದ್ರೆ ಧ್ರುವಮಂಡಲದಂತೆ ನಿಶ್ಚಲವಾಗಿಟ್ಕೊಂಡು ತನ್ನ ದಿವ್ಯ ಮಂತ್ರಗಳ ಸಹಾಯದಿಂದ ಅವಲೋಕಿನಿ ವಿದ್ಯೆ ಅಥವಾ ಬಹುರೂಪಿಣಿ ವಿದ್ಯೆಯನ್ನು ಏನು ಮಾಡ್ತಾ ಇದ್ದಾನೆ ಅಂದ್ರೆ ಸಾಧಿಸ್ತಾ ಇದ್ದಾನೆ, ಆಹ್ವಾನ ಮಾಡ್ತಾ ಇದ್ದಾನೆ. ಮುಂದುವರೆದು ಪೊಸಗಾರ ಸಿಡಿಲ ಮಸಕಂ ಅಸಕಳಿದು ಕೃತಾಂತ ಜ್ವೀಹೆ ಪೊಡಕರಿಸುವ ಓಲ್ ಬೆಸಸು ಎಂದು ಕರಂ ಅರ್ವಿಸಿ ಸನ್ನಿಧವಾಯಿತು ವಿದ್ಯೆ ರಾವಣನ ಇದಿರೋಳ್. ನಿಶ್ಚಲವಾದಂಥ ಮನಸ್ಸಿನಿಂದ ತನ್ನ ದಿವ್ಯ ಮಂತ್ರಗಳ ಸಹಾಯದಿಂದ ಆತ ಅವಲೋಕನಿ ವಿದ್ಯೆ ಅಥವಾ ಬಹುರೂಪಿಣಿ ವಿದ್ಯೆಯನ್ನು ಆಹ್ವಾನಿಸ್ಕೊಂಡಾಗ ಹೇಗೆ ಆ ವಿದ್ಯೆ ಅಥವಾ ಹೇಗೆ ಆತನ ಮುಂದೆ ಗೋಚರಿಸ್ತು ಅನ್ನುವಂಥದ್ದನ್ನು ಕವಿ ಇಲ್ಲಿ ವರ್ಣಿಸುವಂಥದ್ದು. ಪೊಸಗಾರ ಸಿಡಿಲ ಮಸಕಂ
ಅಸಕಳಿದು. ಹೇಗೆ ಅಂತಂದರೆ ಮುಂಗಾರಿನ ಆವೇಶ ಆರ್ಭಟಗಳನ್ನು ತೋರ್ತಾ, ಅಂದರೆ ಮುಂಗಾರು ಮಳೆ ಸಂದರ್ಭದಲ್ಲಿ ನೀವು ನೋಡಿ ಸಾಕಷ್ಟು ಗುಡುಗು ಸಿಡಿಲಿನ ಒಂದು ಅಬ್ಬರ ಹೇಗಿರುತ್ತೋ ಹಾಗೆ ಆ ಅವಲೋಕನ ವಿದ್ಯೆ ಪ್ರತ್ಯಕ್ಷ ಆಗುವಂಥ ಸಂದರ್ಭದಲ್ಲಿ ಮುಂಗಾರಿನ ಆವೇಶ ಮತ್ತು ಆರ್ಭಟಗಳಂತೆ, ಸಿಡಿಲು ಗುಡುಗುಗಳಂತೆ ಏನು ಅಂದರೆ ಆರ್ಭಟಿಸ್ತಾ ಕೃತಾಂತ ಜ್ವೀಹ ಪೊಡಕರಿಸುವ ಓಲ್. ಹೇಗೆ ಅಂತಂದ್ರೆ ಕೃತಾಂತ ಜ್ವೀಹ ಅಂತಂದರೆ ಯಮನ ನಾಲಿಗೆ ಎಂಬಂತೆ ತನ್ನ ಎರಡೂ ಕೈಗಳನ್ನು ವಿಸ್ತರಿಸ್ತಾ ಸಿಡಿಲು ಗುಡುಗುಗಳಂತೆ ಆವೇಶದಿಂದ ಕಾಣಿಸ್ಕೊಂಡಂಥ ಆ ಅವಲೋಕನ ವಿದ್ಯೆ ಯಮಧರ್ಮನ ನಾಲಿಗೆಯಂತೆ ಏನು ಮಾಡ್ತಾ ಇದೆ ಅಂತಂದ್ರೆ ಬಂದು ಸನ್ನದ್ಧವಾಗಿ ರಾವಣನ ಎದುರಿನಲ್ಲಿ ನಿಂತು ಈ ರೀತಿ ಹೇಳ್ತಾ ಇರುವಂಥದ್ದು. ಏನು ಹೇಳ್ತಾ ಇದೆ ಅಂತಂದ್ರೆ, ಅಂತೂ ಸನ್ನಿಹಿತೆಯಾಗಿ ಚಕ್ರಧರನಪ್ಪ ಲಕ್ಷ್ಮೀಧರನು ಚರಮದೇಹಧಾರಿಯಪ್ಪ ರಾಮಸ್ವಾಮಿಯುಂ ಉಳಿಯಲು ಉಳಿದರನು ಉಳಿಯಲಿ ಎನನೆ ರಾವಣನು ಉಳಿದವರ್ ಉಳಿವೆನಗೆ ಏನೆಂದು ವಿದ್ಯಾದೇವತೆಗೆ ಪೊಡಮೊಟ್ಟು ಶಾಂತಿ ಜಿನಭವನಂ ಮೂರು ಸುಳ್ ಬಲಗೊಂಡು ಬರ್ಪೆನಗ ಅಮಂಗಳಾದಿಗಳ್ ಪೊರಮೊಟ್ಟು ಪೋಗಿ ತಮ್ಮ ಬೀಡಂ ಪುಗುವುದು. ಯಾವಾಗ ಅವಲೋಕನ ವಿದ್ಯೆ ಪ್ರತ್ಯಕ್ಷ ಆಗಿ ರಾವಣನ ಮುಂದೆ ನಿಂತ್ಕೋತಾರೋ ಆ ಅವಲೋಕನ ವಿದ್ಯೆ ರಾವಣನಿಗೆ ಈ ರೀತಿ ಹೇಳ್ತದೆ. ಏನು ಅಂತಂದರೆ, ಚರಮದೇಹಿಯಾದಂಥ ರಾಮನನ್ನು ಅಂದರೆ ರಾಮಸ್ವಾಮಿಯನ್ನು ಮತ್ತು ಚಕ್ರಧರನಾದಂಥ ಲಕ್ಷ್ಮೀಧರನು ಅಂದರೆ ಲಕ್ಷ್ಮಣ ಅಂತ, ದೇಹಧಾರಿಯಾದಂಥ ರಾಮನನ್ನು ಮತ್ತು ಲಕ್ಷ್ಮಣನನ್ನು ಇಬ್ಬರನ್ನೂ ನಾನೇನು ಅಂತಂದರೆ ಕೊಲ್ಲಲು ಸಾಧ್ಯವಿಲ್ಲ. ಆದರೆ ಆತನೊಂದಿಗೆ ಇರುವಂಥವರೆಲ್ಲರನ್ನೂ, ಹೌದಾ, ಉಳಿದವರನ್ನು ಉಳಿಯಲಿ ಎನನೆ, ಉಳಿದವರನ್ನೆಲ್ಲ ಏನು ಅಂತಂದರೆ ನಾನು ಬೇಕಾದರೆ ಕೊಂದು ಹಾಕಬಹುದು ಅನ್ನುವಂಥ ಮಾತನ್ನು ಅವಲೋಕನ ವಿದ್ಯೆ ಯಾರಿಗೆ ಹೇಳ್ತಾ ಇದೆ ಅಂದರೆ ರಾವಣನಿಗೆ ಹೇಳ್ತಾ ಇದೆ. ಅದಕ್ಕೆ ರಾವಣ ಹೇಳ್ತಾನೆ, ರಾವಣನು ಉಳಿದರೆನಗೇನೆಂದು ವಿದ್ಯಾದೇವತೆಗೆ ಪೊಡಮೊಟ್ಟು. ಅದಕ್ಕೆ ರಾವಣ ಹೇಳ್ತಾ ಇದ್ದಾನೆ, ಮುಖ್ಯವಾಗಿ ರಾಮಲಕ್ಷ್ಮಣರನ್ನೇ ಕೊಲ್ಲಬೇಕಾದಂಥದ್ದು. ಆದರೆ ರಾಮಲಕ್ಷ್ಮಣರನ್ನು ಹೊರತುಪಡಿಸಿ ಅವರನ್ನು ಕೊಲ್ಲದೆ ಉಳಿದವರನ್ನು ಕೊಂದರೆ ಏನು ಉಪಯೋಗ? ಯಾಕಂದರೆ ಸೀತೆ ರಾವಣನ ಕಪಿಮುಷ್ಟಿಯಲ್ಲಿರುವಂಥದ್ದು, ಸೀತೆ ಗಂಡ ರಾಮ, ಮೈದುನ ಲಕ್ಷ್ಮಣ. ಅವ್ರ ಮುಖ್ಯವಾದಂಥ ಇಲ್ಲಿ ಪಾತ್ರ ಇದೆ ಹೊರತು ಬೇರೆಯವ್ರ ಪಾತ್ರ ಏನೂ ಇಲ್ಲ. ಆದ್ದರಿಂದ ಅವರನ್ನು ಕೊಲ್ಲೋದಿಲ್ಲ ಅಂತಂದಾಗ ಉಳಿದವ್ರನ್ನ ಕೊಂದರೆ ನನಗೇನು ಉಪಯೋಗ ಅಂತ ಹೇಳಿ ರಾವಣ ವಿದ್ಯಾದೇವತೆಗೆ ಪೊಡಮೊಟ್ಟು ಅಂದರೆ ನಮಸ್ಕರಿಸಿ, ಆ ದೇವರಿಗೆ ನಮಸ್ಕರಿಸಿ ಏನು ಮಾಡ್ತಾನೆ ಅಂದರೆ ಶಾಂತಿ ಜಿನಭವನು, ಶಾಂತಿನಾಥರ ದೇಗುಲವನ್ನು ಏನು ಅಂತಂದ್ರೆ ಮೂರು ಸುಳ್ ಬಲಗೊಂಡು ಅಂದರೆ ಮೂರು ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ಬರ್ಪೆನೆಂದಾಗ ಆದಿಗಳ್ ಪೊರಮಟ್ಟು ಪೋಗಿ ತಮ್ಮ ಬೀಡಂ ಪೋಗುವುದು. ಜಿನನಾಥ ದೇವಾಲಯಕ್ಕೆ 3 ಪ್ರದಕ್ಷಿಣೆಯನ್ನು ಹಾಕಿ ರಾವಣ ಏನು ಮಾಡ್ತಾ ಇದ್ದಾನಂದರೆ ವಾಪಸ್ಸು ತನ್ನ ಅರಮನೆಗೆ ಅಂತಃಪುರಕ್ಕೆ ಏನು ಮಾಡ್ತಾ ಇದ್ದಾನಂದ್ರೆ ಹೋಗುವಂಥದ್ದು. ಇತ್ತ ದಶಾನನಂ ನಿಜವಧುಜನಂ ಕೊರಚಾಡಿ ಕಾಡಿದು ಉದ್ವತ್ ವಿರೋಧಿ ಖೇಚರರನ್ ಇಕ್ಕುವ ಬಲ್ಮುಳಿಸಿಂದೆ ಬಂದು ಪೊಯ್ವೆತ್ತಿ ಭರವೈರಿಯಂತ್ ತೊದರಿಂ ಕೆಂಗರಿ ಮೂಡಿದ ಭೃಂಗಮಾಲೆ ನೀಳ್ದೆತ್ತನೆ ನೋಡಿದಂ ಮಯತನ್ ಅನುಜಯ ಬಾಡಿದ ವಕ್ತ ಪದ್ಮಂ. ಅವಲೋಕಿನಿ ವಿದ್ಯೆಯನ್ನು ಸಂಧಿಸಿ ರಾವಣ ಎಲ್ಲಿಗೆ ಬರ್ತಾನಂದರೆ ತನ್ನ ಅಂತಃಪುರಕ್ಕೆ ಬಂದಾಗ ನಿಜವಧು ಜನಂ ಅಂದರೆ
ತನ್ನ ಅಂತಃಪುರದಲ್ಲಿರುವಂಥ ಅಂತಃಪುರ ಸ್ತ್ರೀಯರು ಅವರೇನು ಅಂತಂದರೆ ಅವರ ಬಾಡಿದಂಥ ಮುಖಗಳನ್ನು ನೋಡಿದಂಥ ಆ ರಾವಣ ಏನು ಅಂತಂದರೆ ಅವರು ಬಾಡಿದಂಥ ಮುಖವನ್ನು ನೋಡಿದಾಗ ಪೆಟ್ಟು ತಿಂದಂಥ ಸಿಂಹದ ಹಾಗೆ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಕೋಪಗೊಳ್ತಾ ಇದ್ದಾನೆ. ಕೋಪಗೊಂಡು ಅವ್ರಿಗೆ ಹೇಳ್ತಾ ಇರುವಂಥದ್ದು, ಕೆಂಗರಿ ಮೂಡಿದ ಭೃಂಗಮಾಲೆಯಂ ನೀಳ್ದೆತ್ತಲ ನೋಡಿದಂ ಮಯತನ ಅನುಜೆ ಬಾಡಿದ ವಕ್ತ ಪದ್ಮಂ. ಅಂತಃಪುರ ಸ್ತ್ರೀಯರಷ್ಟೇ ಅಲ್ಲ, ಮಯತನ ಅನುಜೆ ಅಥವಾ ಸಹೋದರಿ ಯಾರು ಅಂದ್ರೆ ಮಂಡೋದರಿ ರಾವಣನ ಪತ್ನಿ. ಹೀಗಾಗಿ ಪತ್ನಿ ಸಹಿತ ಅಂತಃಪುರ ಸ್ತ್ರೀಯರೆಲ್ಲ ಏನು ಅಂತಂದರೆ ಇಲ್ಲಿ ಭಯಭೀತರಾಗಿದ್ದಾರೆ. ಯಾಕಂದರೆ ರಾವಣ ಕರೆದುಕೊಂಡು ಬಂದು ಇಟ್ಕೊಂಡಿರುವಂಥ ಸ್ತ್ರೀ ಸಾಮಾನ್ಯವಾದಂಥ ಸ್ತ್ರೀ ಅಲ್ಲ, ಅವಳು ರಾಮನ ಪತ್ನಿ. ಆ ಯುದ್ಧದಲ್ಲಿ ಏನಾಗ್ತದೋ ಅನ್ನುವಂಥ ಭಯ ಸಹಜವಾಗಿ ಅವರಲ್ಲಿ ಮೂಡಿರುವಂಥದ್ದು. ಅದಕ್ಕೆ ಆ ಅಂತಃಪುರ ಸ್ತ್ರೀಯರನ್ನು, ತನ್ನ ಹೆಂಡತಿಯಾದಂಥ ಮಂಡೋದರಿಯನ್ನು ಕಂಡಂಥ ಆ ರಾವಣನಿಗೆ ಕೋಪ ಏನಾಗ್ತಾ ಇದೆ ಅಂದರೆ ಅಲ್ಲಿ ಬರುವಂಥದ್ದು. ಅಂತಾಕೇರಸುಂ ಸಮಂತಾಸ್ತ ಅಂತಃಪುರಂ ನೋಡಿ ನಿಮಗೆ ಇನಿತು ಭಂಗಂ ಮಾಡಿದಂಗ ಆದಿಗಳಂ ಭೃಭಂಗ ಮಾತ್ರದೊಳೆ ಸೆರೆಗೈದುಂ ತಂದು ನಿಮ್ಮ ಮುಂದೆ ಬಹುಪ್ರಕಾರದಿಂ ಪರಿಭವಿಸಿದ ಅಪ್ಪೆನೆಂದು ಸಂತೈಸಿ ಶಾಂತಿಜಿನ ಭವನದೋಳ್ ಮಹಾಪೂಜೆಯಂ ಮಾಡಿಸಿ ನಿರ್ವರ್ತಿತ ನಿಯಮಂ ಅಮೃತಾಹಾರಂ ಮನಾರೋಗಿಸಿ ತದನಂತರಂ ಬಹುರೂಪಿಣಿ ವಿದ್ಯಾಪ್ರಭಾವಂ ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯನಾಗಿ. ಯಾವಾಗ ಅಂತಃಪುರದ ಸ್ತ್ರೀಯರೆಲ್ಲ ಬಾಡಿದ ಮುಖಗಳನ್ನು ನೋಡ್ತಾನೋ ಆವಾಗ ರಾವಣ ಸಿಟ್ಟಿನಿಂದ, ಕೋಪದಿಂದ ಹೇಳ್ತಾ ಇದ್ದಾನೆ. ಏನು ಅಂದರೆ, ನಿಮಗಿನಿತು ಭಂಗ ಮಾಡಿದ ಅಂಗಾದಿಗಳಂ, ನಿಮ್ಮ ಈ ಬಾಡಿದಂಥ ಮುಖಕ್ಕೆ ಅಥವಾ ನಿಮ್ಮ ಈ ಮನಸ್ಸು ಇಷ್ಟರ ಮಟ್ಟಿಗೆ ನೋವಾಗೋದಕ್ಕೆ ಕಾರಣರಾದಂಥ ಭ್ರೂಭಂಗ ಮಾತ್ರದೊಳೆ ಸೆರೆಗೈದು ಆ ರಾಮ ಮತ್ತು ಲಕ್ಷ್ಮಣರನ್ನು ಏನು ಅಂತಂದರೆ ಅವರಿಬ್ಬರನ್ನು ಸೆರೆ ಹಿಡಿದು, ಹೇಗೆ ಅಂದರೆ ತನ್ನ ಹುಬ್ಬಿನ ಗಂಟಿನಲ್ಲೇ ಕಟ್ಟಿ ತರುವಂತೆ ಅವರಿಬ್ಬರನ್ನು ಸೆರೆ ಹಿಡಿದು ತಗೊಂಬಂದು ನಿಮ್ಮ ಮುಂದೆ ಬಹುಪ್ರಕಾರದಿಂ ಪರಿಭವಿಸದೆಂಬತ್ತು, ನಿಮ್ಮ ಮುಂದೆ ಏನು ಮಾಡ್ತೀನಿ ಅಂತಂದ್ರೆ ಅವರಿಗೆ ಕರ್ಕೊಂಬಂದು ಅವ್ರನ್ನ ಸಾಕಷ್ಟು ಕಿರುಕುಳ ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾನೆ. ಬಹುಪ್ರಕಾರದಿ ಬೇರೆ ಬೇರೆ ವಿಧ ವಿಧದಲ್ಲಿ ಆತ ಏನು ಮಾಡ್ತೀನಿ ಅಂತ ಹೇಳ್ತಾನೆ, ಅವ್ರಿಗೆ ಕಿರುಕುಳವನ್ನು ಕೊಡ್ತೀನಿ ಅಂತ ಅವ್ರನ್ನೆಲ್ಲ ಸಂತೈಸಿ ಏನು ಮಾಡ್ತಾ ಇದ್ದಾನೆ ಅಂತಂತಂದರೆ ಶಾಂತಿ ಜಿನ ಭವನದೋಳ್ ಮಹಾಪೂಜೆಯಂ ಮಾಡಿಸಿ, ಮತ್ತು ಆ ಶಾಂತಿನಾಥ ಜಿನಾಲಯಕ್ಕೆ ಹೋಗಿ ಮಹಾಪೂಜೆಯನ್ನು ಮಾಡಿಸ್ಬರ್ತಾನೆ. ಮಹಾಪೂಜೆಯನ್ನು ಮಾಡಿಸಿ ನಿರ್ವರ್ತಿತ ನಿಯಮಂ ಅಮೃತಾಹಾರಂ ಆರೋಗಿಸಿ, ತದನಂತರ ಬಂದು ಏನು ಅಂತಂದರೆ ಆಹಾರವನ್ನು ಸ್ವೀಕಾರ ಮಾಡಿ ಅಂತ, ಆಹಾರವನ್ನು ಸ್ವೀಕಾರ ಮಾಡಿ ತದನಂತರಂ ಬಹುರೂಪಿಣಿಂ ವಿದ್ಯಾಪ್ರಭಾವಂ ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯನಾಗಿ. ಬಹುರೂಪಿಣಿ ವಿದ್ಯೆಯನ್ನು, ತಾನು ಪಡೆದಂಥ ಆ ವಿದ್ಯೆಯನ್ನು ಮತ್ತೊಮ್ಮೆ ಪರೀಕ್ಷೆ ಮಾಡಿ ಬಹಳಷ್ಟು ಖುಷಿಯಿಂದ ವಿದ್ಯಾಪ್ರಭಾವಂ ಪರೀಕ್ಷಿಸಿ, ತನ್ನ ವಿದ್ಯೆಯ ಸಿದ್ಧಿಯನ್ನು ಏನು ಅಂದರೆ ಪರೀಕ್ಷಿಸ್ಕೊಂಡು, ಅಂದರೆ ತನ್ನ ಶಕ್ತಿ ಎಷ್ಟದ ಅನ್ನುವಂಥದ್ದನ್ನು ಆತ ನೋಡ್ತಾ ಪ್ರದರ್ಶಿಸ್ತಾ ಪ್ರಮೋದ ಮುದಿತ ಹೃದಯನಾಗಿ. ಹೃದಯನಾಗಿ ಅಂದರೆ ಪ್ರಮೋದವನದಲ್ಲಿ ಏನು ಅಂತಂದರೆ ಸೀತೆಯನ್ನು ಆತ ಇಟ್ಟಂಥದ್ದು, ಆ ಕಡೆಗೆ ಹೋಗಬೇಕು ಅನ್ನುವಂಥ ಒಂದು ಆಸೆಯಿಂದ ತನ್ನ ವಿದ್ಯೆಯನ್ನು ಪರೀಕ್ಷಿಸ್ತಾ ಇದ್ದಾನೆ. ಅವಾಗ ಹೇಳ್ತಾ ಇದ್ದಾನೆ, ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ
ಸಮಧಿಕರಾರ್ ಜಗತ್ರಯದೋಳ್ ಇಂ ಎನಗೆ ಎನ್ನೋಳ್ ಇದಿರ್ಚುವನ್ನರ್ ಆರ್ ಸಮರದೋಳ್ ಎಂದು ತನ್ನ ಭುಜದಂಡಂ ಈಕ್ಷಿಸಿ ಜಾನಕಿ ಮುಖಾಬ್ಜಂ ಅವಲೋಕಿಸಲ್ ಕರಮೆ ಕಾತರನಾಗಿ ವಿಯತ್ ಚರಾಧಿಪ ಪ್ರಮದವನಕ್ಕೆ ಬಂದಂ ಅಲರಂಬುಗಳ ಇಲ್ಲದ ಕಾಮನೋ ಎಂಬಿನಂ. ತನ್ನ ಅವಲೋಕಿನಿ ವಿದ್ಯೆಯನ್ನು ಸಿದ್ಧಿಸಿದೋ ಇಲ್ಲೋ ಅಂತ ಅಂದ್ಕೊಂಡು ತಿಳ್ಕೊಳ್ಳೋದಕ್ಕೋಸ್ಕರ ಸಮಧಿಕಾರಂ ಏನು ಅಂತಾರೆ, ಈ ಇಡೀ 3 ಲೋಕಗಳಲ್ಲಿ ಸಮಧಿಕಾರಂ ಜಗತ್ರಯದೋಳ್ 3 ಲೋಕಗಳಲ್ಲಿ ಏನು ಅಂದರೆ ತನಗೆ ಸಮನಾರು ಇಲ್ಲ ಅಂತ ಅಂದ್ಕೊಂಡು ಸಮರದೋಳ್ ಎಂದು ತನ್ನನ್ನು ಎದುರಿಸುವವರು ಈ ಸಮರದಲ್ಲಿ ಯಾರೂ ಇಲ್ಲ ಅಂತ ತನ್ನ ಭುಜದಂಡಂ ಈಕ್ಷಿಸಿ ತನ್ನ ಭುಜಬಲಗಳನ್ನು ತನ್ನ 2 ಬಾಹುಗಳನ್ನು ನಿರೀಕ್ಷಿಸಿ ಅಥವಾ ಈಕ್ಷಿಸಿ ನೋಡಿ ತನ್ನ ಒಂದು ಶಕ್ತಿಯ ಬಗ್ಗೆ ಹೆಮ್ಮೆ ಪಡ್ತಾ ಯುದ್ಧ ಭೂಮಿಗೆ ಹೋಗುವ ಮೊದಲು ಏನು ಅಂತಂದರೆ ಆತ ಸೀತೆಯನ್ನು ಭೇಟಿಯಾಗಬೇಕು ಅಂತ ಜಾನಕಿ ಮುಖ ಅಬ್ಜಂ ಜಾನಕಿಯ ಮುಖವನ್ನು ನೋಡಬೇಕು, ಜಾನಕಿಯ ಮುಖವನ್ನು ಅವಲೋಕಿಸಬೇಕು ಅಂತ ಕಾತರನಾಗಿ ಏನು ಮಾಡ್ತಾ ಇದ್ದಾನೆ ಅಂದರೆ ಪ್ರಮದವನದ ಕಡೆಗೆ ಬರ್ತಾ ಇದ್ದಾನೆ. ಹೇಗೆ ಬರ್ತಾ ಇದ್ದಾನೆ ಅನ್ನೋದನ್ನು ಕವಿ ಇಲ್ಲಿ ವರ್ಣಿಸುವಂಥದ್ದು. ಅಲಂಬರುಂಗಳ ಇಲ್ಲದ ಕಾಮನು ಎಂಬಂತೆ. ಹೇಗೆ ಅಂದರೆ ಹೂವಿನ ಬಿಲ್ಲು ಬಾಣಗಳಿಲ್ಲದೆ ಬರುವಂಥ ಮನ್ಮಥನ ಹಾಗೆ ಏನು ಮಾಡ್ತಾ ಇದ್ದಾನಂದರೆ ಇಲ್ಲಿ ರಾವಣ ಸೀತೆಯನ್ನು ಭೇಟಿಯಾಗಲು ಬರ್ತಾ ಇದ್ದಾನೆ ಅಂತ. ಅಂತೂ ಭೊಂಕನೆ ಬರ್ಪ ರಾವಣನ ಗಂಡಾಡಿಯಂ ಕೆಲದೊಳಿರ್ದ ಖಚರ ಕಾಂತೆಯರ್ ಸೀತಾದೇವಿಗೆ ತೋರ್ಪುದು. ಬಹಳಷ್ಟು ಪರಾಕ್ರಮದಿಂದ ತನ್ನ ಶಕ್ತಿಯ ಬಗ್ಗೆ ನಂಬಿಕೆ ಇಟ್ಕೊಂಡು ಬರ್ತಿರುವಂಥ ಗಂಡಾಡಿಯಂ ಅಂದರೆ ಆ ಪರಾಕ್ರಮವನ್ನು ನೋಡಿ ದೂರದಿಂದಲೇ ನೋಡಿ ಖಚರ ಕಾಂತೆಯರು ಅಂದರೆ ಆ ಖಚ ಸ್ತ್ರೀಯರು ಏನು ಮಾಡ್ತಾ ಇದ್ದಾರೆ ಅಂದರೆ ಸೀತಾದೇವಿಗೆ ತೋರಿಸ್ತಾ ಇದ್ದಾರೆ, ಅಲ್ಲಿ ನೋಡು ರಾವಣ ಎಷ್ಟು ಪರಾಕ್ರಮಿ, ಆತ ನಿನ್ನನ್ನು ಸಂಧಿಸೋದಕ್ಕೆ ನಿನ್ನ ಭೇಟಿಯಾಗೋದಕ್ಕೆ ಬರ್ತಾ ಇದ್ದಾನೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಮುಂದುವರೆದಂಥ ಕಾವ್ಯಭಾಗವನ್ನು ಮತ್ತೆ ಮುಂದಿನ ಅವಧಿಯಲ್ಲಿ ನೋಡೋಣ. ಧನ್ಯವಾದಗಳು.